ತ್ವಂ ಹಿ ಸ್ವಾಯಂಭುವೇ ಯಜ್ಞೆ ಸುತ್ಯಾಹೇ ವಿತತೆ ಸತಿ ಸಂಭೂತ ಸಂಹಿತಾಂ ವಕ್ತಂ ಸ್ವಾಂಶೇನ ಪುರುಷೋತ್ತಮ. ಬ್ರಹ್ಮದೇವರು ಒಂದು ಯಜ್ಞವನ್ನು ಮಾಡಿದ್ದರಂತೆ. ಸುತ್ಯಾಹ ಅಂತ ಯಜ್ಞಕ್ಕೆ ಹೆಸರು. ಸುತ್ಯಾಹ ಎಂಬಂತಹ ಯಜ್ಞವನ್ನು ಬ್ರಹ್ಮದೇವರು ಮಾಡಿದಾಗ ಅಲ್ಲಿ ನಡೆಯುತ್ತಾ ಇರುವಂತಹ ಕಾಲದಲ್ಲಿ ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಒಳಪಟ್ಟ ನೀವು ಅಲ್ಲಿ ನೆರೆದಂತಹ ಜನರಿಗಾಗಿ ಪುರಾಣಗಳನ್ನು ಪ್ರವಚನ ಮಾಡಿದವರು ನೀವು ಅಂತ. ನೋಡಿ ಏನು ಭಾಗ್ಯ. ದೇವರಿಂದ ವ್ಯಾಸರೂಪದಿಂದ ಉಪದೇಶ ಪಡೆದರು, ಪ್ರಚಾರವನ್ನು ಮಾಡುವ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಬರೇ ಜವಾಬ್ದಾರಿ ವಹಿಸಿಕೊಂಡು ಬಿಟ್ಟದ್ದಲ್ಲ, ಬ್ರಹ್ಮದೇವರಂತಹ ಜೀವೋತ್ತಮನ ಯಜ್ಞದ ಸಂದರ್ಭದಲ್ಲಿ ಎಲ್ಲರಿಗೂ ಪ್ರವಚನವನ್ನು ಮಾಡಿದಂತಹ ವ್ಯಕ್ತಿಗಳು ನೀವು ರೋಮಹರ್ಷಣರೇ. ಹಾಗಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ನಮಗೆ ಮುನೀನಾಂ ವಚನಂ ಶ್ರುತ್ವಾ ಸೂತಃ ಪೌರಾಣಿಕೋತ್ತಮ ಪ್ರಣಮ್ಯ ಮನಸಾ ಪ್ರಾಹ ಗುರುಂ ಸತ್ಯವತೀ ಸುತಂ. ನೀವು ಪುರಾಣಂ ಕೌರ್ಮಮುತ್ತಮಂ, ಕೂರ್ಮ ಪುರಾಣವನ್ನು ನಮಗೆ ತಿಳಿಸಿಕೊಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಕೂರ್ಮ ಪುರಾಣವನ್ನು ತಿಳಿಸಬೇಕು ಅಂತ ಶೌನ ಈ ನೈಮಿಷಾರಣ್ಯದ ಜನರು ಬೇಡಿಕೊಂಡಾಗ ರೋಮಹರ್ಷಣರು ತನ್ನ ಗುರುಗಳನ್ನು, ದೇವರನ್ನು ಸ್ಮರಣೆ ಮಾಡಿ ತಾವು ಹೇಳುವುದಕ್ಕೆ ಆರಂಭವನ್ನು ಮಾಡುತ್ತಾರೆ. ಇದು ಸತ್ಸಂಪ್ರದಾಯ. ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಂತಹ ಪದ್ಧತಿ. ಶಾಸ್ತ್ರ ವಿಧಾನ ಮಾಡಿದ್ದು ಏನೇ ಪ್ರವಚನ ಮಾಡುವಾಗ, ಏನೇ ಉಪದೇಶ ಮಾಡುವಾಗ ಗುರುಗಳನ್ನು, ದೇವರನ್ನು ಸ್ಮರಣೆ ಮಾಡಿ ಮುಂದೆ ಹೇಳಬೇಕಾದಂಥದ್ದು. ಅಂದರೆ ನಾವೇನು ಹೇಳಿ ಹೊರಟಿದ್ದೇವೆ ಇದನ್ನು ನಾನು ಹೇಳ್ತಾ ಇದ್ದೇನೆ ಅಲ್ಲ, ಪರಂಪರೆಯಲ್ಲಿ ಬಂದದ್ದು ಇದೆ. ನಾನು ಹೇಳುತ್ತೇನೆ ಅಂದರೆ ನೀ ಹೇಳಿದ್ಯಾಕೆ ಕೇಳಬೇಕು ಅಂತ ಪ್ರಶ್ನೆ ಬರುತ್ತೆ. ಹಾಗಾಗಿ ನಾನು ಹೇಳ್ತಾ ಇರುವುದಲ್ಲ, ಪರಂಪರೆಯಲ್ಲಿ ಬಂದದ್ದು. ಆ ಪರಂಪರೆಯಲ್ಲಿ ಬಂದಂಥ ಸಂಗತಿಯನ್ನು ನಿನಗಾಗಿ ಹೇಳ್ತಾ ಇದ್ದೇವೆ ಅಂತ ಗುರುಗಳಲ್ಲಿ ಬೇರೆ ಎಲ್ಲ ವೇದವ್ಯಾಸದೇವರೇ, ಗುರುಂ ಸತ್ಯವತೀ ಸುತಂ, ಆ ವೇದವ್ಯಾಸದೇವರನ್ನು ಸ್ಮರಿಸಿ ಕೂರ್ಮರೂಪಿಯಾದ ಪರಮಾತ್ಮನನ್ನು ಸ್ಮರಣೆ ಮಾಡಿ ಆ ಭಗವಂತನನ್ನು ನಮಿಸಿ ಹೇಳುವುದಕ್ಕೆ ಆರಂಭವನ್ನು ಮಾಡ್ತಾ ಇದ್ದಾರೆ ಆ ರೋಮಹರ್ಷಣರು. ಒಂದು ಎಚ್ಚರಿಕೆಯನ್ನು ಕೊಡುತ್ತಾರೆ. ಇದು ಇಲ್ಲಿಗೆ ಮಾತ್ರ ಅಂತಲ್ಲ, ಯಾವುದೇ ವೈದಿಕ ವಿದ್ಯೆ, ರಹಸ್ಯ ವಿದ್ಯೆ ಅದನ್ನು ಕಂಡವರಿಗೆಲ್ಲ ಉಪದೇಶ ಮಾಡುವುದಲ್ಲ ಅಂತಾರೆ. ನಾಸ್ತಿಕ್ ದೇವರಲ್ಲೇ ನಂಬಿಕೆ ಇಲ್ಲ, ಧರ್ಮದಲ್ಲಿ ನಂಬಿಕೆ ಇಲ್ಲ, ಪುಣ್ಯಗಳಲ್ಲಿ ವಿಶ್ವಾಸ ಇಲ್ಲ ಅಂತೇನಿದ್ದಾರೆ ಅಂಥವರಿಗೆ ಇದನ್ನೆಲ್ಲ ಹೇಳಬೇಕಾದದ್ದಿಲ್ಲ. ಯಾರು ಶ್ರದ್ಧಾವಂತರೋ, ಯಾರು ಶಾಂತರು ಅಂತಂದರೆ ದೇವರಲ್ಲಿ ಮನಸ್ಸನ್ನು ಇಟ್ಟವರು, ದಾಂತರು, ಇಂದ್ರಿಯ ನಿಗ್ರಹ ಉಳ್ಳವರು, ಧಾರ್ಮಿಕ ಕಾರ್ಯದಲ್ಲಿ ಆಸಕ್ತರು, ಅಂತಹ ಜನರಿಗೆ ಮಾತ್ರ ಇದನ್ನು ಉಪದೇಶವನ್ನು ಮಾಡಬೇಕು ಅಂತ ತಿಳಿಸ್ತಾ, ಈ ಪುರಾಣದಲ್ಲಿ ಸೃಷ್ಟಿ, ಲಯ, ಸರ್ಗಶ್ಚ ಪ್ರತಿಸರ್ಗಶ್ಚ, ಸರ್ಗ ಸೃಷ್ಟಿ, ಪ್ರತಿಸರ್ಗ ಅಂದರೆ ಲಯ, ವಂಶಾವಳಿ, ಮನ್ವಂತರಗಳ ಚರಿತ್ರೆ, ವಂಶಾನುಚರಿತಂಚೈವ ಪುರಾಣಂ ಪಂಚಲಕ್ಷಣಂ ಅಂತ ಈ ರೀತಿಯಲ್ಲಿ ದೇವರ ಮನ್ವಂತರಗಳ ವಂಶಾವಳಿಗಳು ಇತ್ಯಾದಿ ಅಂಶಗಳಿಂದ ಈ ಪುರಾಣ ಒಳಗೊಂಡಿದೆ ಅಂತ ಹೇಳಿ ಮೊದಲು 18 ಪುರಾಣಗಳ ಸಂಖ್ಯೆಯನ್ನು ಹೇಳ್ತಾರೆ. 18 ಪುರಾಣಗಳನ್ನು ಗಣನೆ ಮಾಡುತ್ತಾರೆ. ಬ್ರಾಹ್ಮ ಪುರಾಣ, ಪಾದ್ಮ ಪುರಾಣ, ವಿಷ್ಣು ಪುರಾಣ, ಶೈವ ಪುರಾಣ, ಭಾಗವತ ಅಂತ ಹೀಗೆಲ್ಲ 18 ಪುರಾಣಗಳನ್ನು ತಿಳಿಸಿಕೊಟ್ಟು ಅದರಲ್ಲಿ ಒಂದಾದದ್ದು ಕೂರ್ಮ ಪುರಾಣ. 18 ಮಹಾಪುರಾಣಗಳಲ್ಲದೆ 18 ಉಪಪುರಾಣಗಳು ಕೂಡ ಇವೆ ಅಂತ. ಅನ್ಯಾನಿ ಉಪಪುರಾಣಾನಿ ಮುನಿಭಿ ಕಥಿತಾನಿತು, 18 ಉಪಪುರಾಣಗಳು ಕೂಡ ಇದೆ. ಸನತ್ಕುಮಾರರಿಂದ ರಚನೆ ಮಾಡಲ್ಪಟ್ಟಂತಹ ನಾರಸಿಂಹ ಪುರಾಣ, ಸ್ಕಾಂದ ಪುರಾಣ, ಕುಮಾರನಿಂದ ಹೇಳಲ್ಪಟ್ಟಂತಹ ಸ್ಕಾಂದ ಪುರಾಣ ಇದೆ, ಶಿವಧರ್ಮ ಪುರಾಣ ಇದೆ, ನಂದೀಶನೇ ಸಾಕ್ಷಾತ್ತಾಗಿ ಹೇಳಿದಂತಹ ಶಿವಧರ್ಮ ಪುರಾಣ ಇದೆ, ದುರ್ವಾಸರು ಹೇಳಿದಂತಹ ಆಶ್ಚರ್ಯ ಪುರಾಣ ಅಂತ, ಪುರಾಣದ ಹೆಸರೇ ಆಶ್ಚರ್ಯ ಅಂತ, ದುರ್ವಾಸ ಸೂಕ್ತಂ ಆಶ್ಚರ್ಯಂ, ಅದನ್ನು ಕೇಳೇ ನಮಗೆ ಆಶ್ಚರ್ಯ ಆಗುತ್ತೆ.
ದುರ್ವಾಸರಿಂದ ಹೇಳಲ್ಪಟ್ಟ ರಚನೆ ಮಾಡಲ್ಪಟ್ಟ ಆಶ್ಚರ್ಯ ಎಂಬಂತಹ ಪುರಾಣ ಇದೆ. ಕಾಪಿಲ ಪುರಾಣ, ವಾಮನ ಪುರಾಣ. ನೋಡಿ, ಇಲ್ಲಿ ವಾಮನ ಪುರಾಣ, ಕೂರ್ಮ ಪುರಾಣ ಅಂತ ಮತ್ತೆ ಇಲ್ಲಿ ಹೇಳುತ್ತಾರೆ. ಮಹಾಪುರಾಣಗಳಲ್ಲಿಯೂ ವಾಮನ ಪುರಾಣ ಇದೆ, ಕೂರ್ಮ ಪುರಾಣ ಇದೆ. ಅದಲ್ಲದೆ ಉಪಪುರಾಣಗಳಲ್ಲಿಯೂ ಕೂಡ ಅದೇ ಹೆಸರಿನಲ್ಲಿ ಪುರಾಣಗಳನ್ನು ನಾವು ಕಾಣ್ತಾ ಇದ್ದೇವೆ. ಕಾಳಿಕಾ ಪುರಾಣ ಅಂತಾರೆ, ಸೌರ ಪುರಾಣ, ಸಾಂಬ ಪುರಾಣ, ಮಾಹೇಶ್ವರ ಪುರಾಣ ಅಂತ ಹೀಗೆ ಉಪಪುರಾಣಗಳೆಲ್ಲ ಉಂಟು ಅಂತ. ಇಷ್ಟು ಮಹಾಪುರಾಣ ಉಪಪುರಾಣಗಳನ್ನು ಹೇಳಿ ಇನ್ನೂ ಒಂದು ಮಾತು ಇಲ್ಲಿ ಬಂದಿಲ್ಲ ಅಂತಾದರೂ ಪ್ರಾಸಂಗಿಕವಾಗಿ ಹೇಳಬಹುದು ಅಂತಂದರೆ, ಇದಲ್ಲದೆ ನೂರಾರು ಗ್ರಂಥಗಳಿವೆ. ವ್ಯಾಸಕೃತವಾದದ್ದಾಗಿರಬಹುದು, ದೇವರ ವಿವಿಧ ರೂಪಗಳಿಂದ ರಚನೆ ಮಾಡಿದಂತಹ ಗ್ರಂಥಗಳಾಗಿರಬಹುದು. ಅನೇಕ 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 ಗ್ರಂಥಗಳಿವೆ. ಶ್ರೀಮದ್ ಆಚಾರ್ಯರು ಸರ್ವಮೂಲಗಳಲ್ಲಿ ಅಲ್ಲಲ್ಲೇ ಬೇರೆ 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 ಪುರಾಣಗಳನ್ನು ಉಲ್ಲೇಖವನ್ನು ಮಾಡುತ್ತಾರೆ, ಗ್ರಂಥಗಳನ್ನು ಉಲ್ಲೇಖ ಮಾಡುತ್ತಾರೆ. ಅಂತಹ ನೂರಾರು ಗ್ರಂಥಗಳು ಕೂಡ ಇದ್ದವು. ಆದರೆ ನಮ್ಮ ದುರ್ದೈವಕ್ಕೆ ಬಹುಶಃ ಇಲ್ಲದೆ ಹೊರಟು ಹೋಗಿಬಿಟ್ಟಿವೆ. ಪುರಾ ಅಮೃತಾರ್ಥಂ ದೈತೇಯ ದಾನವೈಹಿ ಸಹ ದೇವತಾ ಮಂಥಾನಂ ಮಂದರಂಕೃತ್ವ ಮಮಂಥು ಕ್ಷೀರಸಾಗರಂ. ಶೌನಕಾದಿ ಆ ನೈಮಿಷಾರಣ್ಯ ವಾಸಿಗಳಿಗೆ ರೋಮಹರ್ಷಣರು ಹೇಳುವಂತಹ ಮಾತು, ಕೂರ್ಮ ಪುರಾಣದ ಪ್ರವಚನ, ಕೂರ್ಮರೂಪಿಯಾದ ಭಗವಂತ ಮಾಡಿದಂಥದ್ದು, ಅದರ ಹಿನ್ನೆಲೆಯನ್ನು ಇಲ್ಲಿ ಸ್ವಲ್ಪ ಹೇಳುತ್ತಾರೆ. ಹಿಂದೆ ಅಮೃತಕ್ಕಾಗಿ ದೇವದೈತ್ಯರ ಮಧ್ಯದಲ್ಲಿ ಪ್ರಯತ್ನ ಆಗಿತು. ಅಷ್ಟಮಸ್ಕಂಧ ಭಾಗವತದಲ್ಲಿ ಇದನ್ನು ನಾವು ವಿಸ್ತಾರವಾಗಿ ಕೇಳಿದ್ದೇವೆ. ಮಂಥಾನಂ ಮಂದರಂಕೃತ್ವ, ಮಂದರ ಪರ್ವತವನ್ನು ಮಂಥಾನವನ್ನಾಗಿ, ಕಡಗೋಲನ್ನಾಗಿ ಮಾಡಿಕೊಂಡು ಕ್ಷೀರಸಾಗರವನ್ನು ಮಥನವನ್ನು ಮಾಡಲಾಯಿತು. ಮಥ್ಯಮಾನೆ ತದಾ ತಸ್ಮಿನ್ ಕುರ್ಮರೂಪಿ ಜನಾರ್ದನ ಬಭಾರ ಮಂದರಂ ದೇವ ದೇವಾನಾಂ ಹಿತಕಾಮ್ಯಡ. ಸಮುದ್ರ ಮಥನವನ್ನು ಮಾಡಿದಂತಹ ಕಾಲದಲ್ಲಿ ಕೂರ್ಮರೂಪಿಯಾದ ಭಗವಂತ ಅಲ್ಲಿ ಪ್ರಾದುರ್ಭೂತನಾದ ಅಂತ ಇದೆ. ವಾಸ್ತವದಲ್ಲಿ ಆಗ ಒಟ್ಟು ದೇವರು 4 ರೂಪಗಳಿಂದ ಇದ್ದಾನಲ್ಲಿ. ಅಷ್ಟಮಸ್ಕಂದ ಭಾಗವತವನ್ನು ನೋಡಿದರೆ ಅಜಿತ ನಾಮಕ ಪರಮಾತ್ಮ ಮೊದಲು, ಅಜಿತ ನಾಮಕ ದೇವರು. ಆ ಅಜಿತ ದೇವರೇನೆ ಮುಖ್ಯವಾಗಿ ನಿಂತುಕೊಂಡು ದೇವದೈತ್ಯರನ್ನು ಅಲ್ಲಿ ಒಂದು ಕಡೆಗೆ ಸೇರಿಸಿ ಆ ಕಾರ್ಯದ ಪ್ರಧಾನ ಜವಾಬ್ದಾರಿಯನ್ನು ಹೊತ್ತಂತಹವ ಅಜಿತ ನಾಮಕ ದೇವರು ಒಂದು. ಎರಡನೆಯದಾಗಿ ಕೂರ್ಮ ರೂಪದ ದೇವರು 2. ನಂತರ ಧನ್ವಂತರಿಯಾಗಿ ಅಲ್ಲಿ ಪ್ರಾದುರ್ಭೂತನಾಗ್ತಾನೆ 3. ಅದರ ನಂತರದಲ್ಲಿ ಮೋಹಿನಿಯಾಗಿ ದೇವರು ಪ್ರಾದುರ್ಭೂತನಾಗಿ ಆ ದೇವತೆಗಳಿಗೆ ಅಮೃತವನ್ನು ಉಣಿಸುವ ಕಾರ್ಯವನ್ನು ಮಾಡಿದ್ದಾನೆ. ಒಟ್ಟು 4 ರೂಪಗಳಿಂದ ಅದೇ ಸಂದರ್ಭದಲ್ಲಿ ದೇವರು ಪ್ರಾದುರ್ಭೂತನಾದಂತಹ ಸನ್ನಿವೇಶ ಅದು. ಕೂರ್ಮರೂಪಿಯಾದ ದೇವರು ಮಂದರ ಪರ್ವತವನ್ನೇ ಎತ್ತಿದ ಅಂತ. ಕೂರ್ಮರೂಪಿಯಾದ ದೇವರು ಕೇವಲ ಮಂದರ ಪರ್ವತವನ್ನು ಎತ್ತಿದ್ದು ಮಾತ್ರ ಅಲ್ಲ, ಇಡೀ ಜಗತ್ತನ್ನು ಶೇಷದೇವರು ಹೊತ್ತಿದ್ದಾರೆ ಅಂತ ಕೇಳುತ್ತೇವೆ. ಶೇಷದೇವರು ಇಡೀ ಜಗತ್ತನ್ನು ಹೊತ್ತಿದ್ದಾರೆ. ತಮ್ಮ 1000 ಫಣಗಳಲ್ಲಿ ಮಧ್ಯದ ಫಣದಲ್ಲಿ ಸಾಸುವೆಯಂತೆ ಜಗತ್ತನ್ನು ಹೊತ್ತಿದ್ದಾರೆ. ಆ ಶೇಷದೇವರನ್ನು ವಾಯುದೇವರು ಕೂರ್ಮ ರೂಪದಿಂದ ಹೊತ್ತಿದ್ದಾರೆ. ಆ ವಾಯುದೇವರನ್ನು ಭಗವಂತ ಕೂರ್ಮ ರೂಪದಿಂದ ಹೊತ್ತಿದ್ದಾನೆ ಅಂತ ಬೃಹದಾರಣ್ಯ ಉಪನಿಷತ್ ಭಾಷ್ಯದ ಆರಂಭದಲ್ಲಿ ಆಚಾರ್ಯರು ಈ ಮಾತನ್ನು ನಮಗೆ ತಿಳಿಸಿಕೊಡುತ್ತಾರೆ. ಆ ಕೂರ್ಮ ರೂಪದ ಚಿಂತನೆ ಮಾಡುವ ಕ್ರಮ ಹೇಗಿದೆ ಅನ್ನುವುದನ್ನು ಹೇಳುತ್ತಾರೆ. ಆ ಕೂರ್ಮ ರೂಪದ ಚಿಂತನೆಯನ್ನು ಮಾಡುವುದರಿಂದ ಜಗತ್ತನ್ನೇ, ಬ್ರಹ್ಮಾಂಡವನ್ನೇ ಹೊತ್ತಂತಹ ದೇವರನ್ನು, ಕೂರ್ಮ ರೂಪವನ್ನು ಸ್ಮರಣೆ ಮಾಡುವಂತಹ ವ್ಯಕ್ತಿಗಳಿಗೆ ಆಗುವ ಫಲ, ಅವನೇನು ಬಯಸ್ತಾನೆ, ನಾನು ಒಂದೇ ಕಡೆಗೆ ಇರಬೇಕು, ಎಲ್ಲಿ ಹೋಗಬಾರ್ದು. ಕೆಲವರಿಗೆ ಯಾವಾಗಲೂ ತಿರುಗ್ತಾನೆ ಇರಬೇಕು ಅಂತ ಅಪೇಕ್ಷೆ ಇರುತ್ತೆ, ಅವ್ರದ್ದು ಬೇಡ. ಒಂದೇ ಕಡೆಗೆ ಇರಬೇಕಪ್ಪ, ಮತ್ತೆ ಅಲ್ಲಿ ಇಲ್ಲಿ ಹೋಗೋದು ಬೇಡ, ಇದ್ದಲ್ಲೇ ಇದ್ದು ಸಾಧನೆ ಮಾಡಬೇಕು ಅನ್ನುವ ಅಪೇಕ್ಷೆ ಇದ್ದವರು ಆ ಕೂರ್ಮ ರೂಪವನ್ನು ಚೆನ್ನಾಗಿ ಉಪಾಸನೆ ಮಾಡಿದರೆ ಎಲ್ಲೂ ಹೋಗಲಾರು, ಒಂದೇ ಕಡೆಗೆ ಇರ್ತಾರಂತೆ. ಆ ರೀತಿ ಅದಕ್ಕೆ ಫಲವನ್ನು ಕೂಡ ಆಚಾರ್ಯರು ಹೇಳಿದ್ದು ಇದೆ. ಆ ಕೂರ್ಮ ರೂಪದ
ಇಲ್ಲಿ ಅಮೃತ ಸಮುದ್ರ ಮಥನ ಕಾಲದಲ್ಲಿ ಪ್ರಾದುರ್ಭೂತವಾದ ಕೂರ್ಮ ರೂಪದ ಬಗ್ಗೆ ಹೇಳ್ತಾರೆ. ಆ ಕೂರ್ಮರೂಪಿಯಾದ ದೇವರು ಪ್ರಾದುರ್ಭೂತನಾದಾಗ ನಂತರದಲ್ಲಿ ಮಥನ ಕ್ರಿಯೆ ನಡೆದಾಗ ಅನೇಕ ಪದಾರ್ಥಗಳು ಅಲ್ಲಿ ಸೃಷ್ಟಿಗೆ ಬಂದಿವೆ. ಅದೇ ಸಂದರ್ಭದಲ್ಲಿ ತದಂತರೆ ಅಭವತ್ ದೇವಿ, ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಆ ಸಂದರ್ಭದಲ್ಲಿ ಅಲ್ಲಿ ಪ್ರಾದುರ್ಭೂತರಾಗಿದ್ದಾರೆ. ಆ ಪ್ರಾದುರ್ಭೂತಳಾದಂತಹ ಲಕ್ಷ್ಮೀ ನಾರಾಯಣ ವಲ್ಲಭ, ಪರಮಾತ್ಮನ ಅತ್ಯಂತ ಪ್ರಿಯಳಾದಂತಹ ಹೆಂಡತಿ, ಅನಾದಿ ನಿತ್ಯ ದಂಪತಿಗಳವರು. ಆಕೆಯನ್ನು ಮುಂದೆ ಭಾಗವತದಲ್ಲಿಯೂ ಕೂಡ ಹೇಳಿದಂತೆ ಭಗವಂತ ಸ್ವೀಕಾರವನ್ನು ಮಾಡಿದ, ಎಲ್ಲರ ಎದುರಿನಲ್ಲಿ ನೋಡುವಂತೆ ಸ್ವೀಕಾರವನ್ನು ಮಾಡಿದ್ದಾನೆ. ಜಗ್ರಾಹ ಭಗವಾನ್ ವಿಷ್ಣು ಆಕೆಯನ್ನು ಸ್ವೀಕಾರ ಮಾಡಿದ. ದೂರದಿಂದ ಆ ಲಕ್ಷ್ಮೀದೇವಿಯನ್ನು ಗಮನಿಸಿದ ನಾರದರು ಮೊದಲಾದ ಋಷಿಗಳು ತೇಜಸ, ಆ ತೇಜಸ್ಸಿನಿಂದ ಮೋಹಿತರಾದರು ಅಂತಾರೆ. ಇಲ್ಲಿ ಮೋಹಿತರಾದರು ಅಂತಂದರೆ ದೈತ್ಯರು ಮೋಹಿತರಾದಂತೆ ಮೋಹಿತರಾದರು ಅಂತ ನಾವು ಮನಸ ವಿಕಾರಗೊಂಡರು ಅಂತ ಹೇಳುವುದಲ್ಲ. ಆಕೆಯ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿಯಬೇಕು ಅನ್ನುವ ಕುತೂಹಲ ನಾರದಾದಿಗಳಲ್ಲಿ ಹುಟ್ಟಿತು ಅಂತ ಮಾತ್ರ ನಾವಲ್ಲಿ ಹೇಳುವುದು ಸೂಕ್ತವಾದದ್ದು. ಹಾಗಾಗಿ ಅವರು, ಆ ನಾರದಾದಿಗಳು ಎಲ್ಲರೂ ಆ ದೇವರ ಹತ್ತಿರನೇ ಹೋಗ್ತಾರಂತೆ. ದೇವರನ್ನೇ ಪ್ರಶ್ನೆ ಮಾಡುತ್ತಾರೆ, ಈಕೆ ಯಾರು ಹೇಳು ಅಂತ. ಒಂದು ವೇಳೆ ಬೇರೆ ರೀತಿಯಲ್ಲಿ ವಿಕಾರಗೊಂಡಂತಹ ಮನಸ್ಸುಳ್ಳವರೇ ಆಗಿದ್ದರೆ ಆಕೆಯ ಹಿಂದೆ ಬೆನ್ನಟ್ಟಬೇಕಿತ್ತು. ಹಾಗೆ ಮಾಡಿದ್ದಲ್ಲ ಅದು. ಕೈಷಾ ದೇವಿ ವಿಶಾಲಾಕ್ಷಿ ಯಥಾವತ್ ಬ್ರೂಹಿ ಪೃಚ್ಛತಾಂ, ಯಾರಿವಳು, ಯಥಾವತ್ತಾಗಿ ನಮಗೆ ಈಕೆಯನ್ನು ತಿಳಿಸಿಕೊಡಿ ಅಂತ. ಅಂದರೆ ಯದ್ಯಪಿ ಗೀತಾ ಭಾಷ್ಯ ತಾತ್ಪರ್ಯದಲ್ಲಿ ಹೇಳುವಂತಹ ಸಂದರ್ಭದಲ್ಲಿ ವಿಶ್ವರೂಪಿಯಾದ ಪರಮಾತ್ಮನನ್ನು ನೋಡಿ ಅರ್ಜುನ ಕೇಳ್ತಾನೆ, ಯಾರಿವನು, ನೀನು ಯಾರು, ಯಾರು ನೀನು ಅಂತ ಕೇಳ್ತಾನಂತೆ. ಕೃಷ್ಣನನ್ನು ನೋಡಿ ಯಾರು ನೀನು ಅಂತ ಕೇಳ್ತಾನೆ. ಅರೆ, ಇವನು ಕೃಷ್ಣ ಅಂತ ಗೊತ್ತಿಲ್ಲೇನವನಿಗೆ? ಗೊತ್ತಿದ್ದಾರೆ, ಇವನು ಕೃಷ್ಣ ಅನ್ನುವುದು ಗೊತ್ತಿದೆ, ಇನ್ನೂ ಹೆಚ್ಚಿನದ್ದನ್ನು ತಿಳಿಯಬೇಕು ಅನ್ನುವ ಬಯಕೆಯಿಂದ ಕೇಳಿದ ಅಂತಾರೆ. ಹಾಗೆ ಅವಳು ಯಾರು ಅಂತ ಲಕ್ಷ್ಮೀದೇವಿ ಅಂತನ್ನುವ ಸಾಮಾನ್ಯ ಜ್ಞಾನವೂ ನಾರದಾದಿಗಳಿಗೆ ಇರಲಿಲ್ಲ ಅಂತಲ್ಲ, ಇತ್ತು. ಇನ್ನೂ ಹೆಚ್ಚಿನದಾದ ಜ್ಞಾನವನ್ನು ಪಡೆಯುವುದಕ್ಕಾಗಿ ಕೇಳಿದ್ದಾರೆ ಅಂತ ತಿಳಿಯೋಣ.